ಅಂಜನಾದ್ರಿ ಬೆಟ್ಟ. ಕುದುರೆಗಳು ಮಾರ್ಕೆಟ್ ಆಗಿತ್ತು ಈಗ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮಸ್ಕಾರ ರೀ. ನಾವು ಕರ್ನಾಟಕ ಮಂದಿಗೆ ಹಾಗೂ ಬಾಯಿ ಮಂದಿಗೆ ವಿಶ್ವಾಸ ತಿಳಿಸೋದೇನೆಂದ್ರೆ, ನಾವು ಇವತ್ತು ಶನಿವಾರದಂತೂ ಒಂದು ಹನುಮಂತನ ವಾರದಂದು ನಾವೆಲ್ಲಿ ಬಂದವಪ್ಪ ಅಂದ್ರೆ ಆಂಜನೇಯ ಬೆಟ್ಟಕ್ಕೆ ಬಂದಿರ್ತೇವೆ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡ್ರಿ ಅಣ್ಣವ್ರೆ. ನೋಡ್ರಿ, ನಮ್ಮ ಒಂದು ಕುಚುಕು ಸ್ನೇಹಿತರ ಜೊತೆ ಬಂದಿರ್ತೇವೆ ನಾವು. ರಾಯಚೂರು ಸಬ್ಸ್ಕ್ರೈಬರ್ಸ್ ನಮ್ಮ ಜೊತೆ ಇದ್ದಾರೆ. ನಾವು ಬೆಟ್ಟಗಿರುವ ಒಂದು ಸಾಧ್ಯತೆ ಇರ್ತದೆ. ಬಂದ ಲೈವ್ ಆಗಿ ನಮಗೆ ತೋರಿಸ್ತೀವಿ. ಧನ್ಯವಾದಗಳು ಅಣ್ಣವ್ರಿಗೆ. ಹೀಗೆ ನಾನಾ ಹೆಸರುಗಳಿಂದ ಹನುಮಂತನನ್ನು ಹಿಂದೂ ಪುರಾಣದ ಪ್ರಕಾರ ಹನುಮಂತನು ತನ್ನ ತಾಯಿಯಾದ ಅಂಜನಾದೇವಿಗೆ ಜನಿಸಿರುವುದರಿಂದ ಈ ಸ್ಥಳವನ್ನು ಅಂಜನಾದ್ರಿ ಬೆಟ್ಟ ಎಂದು ಕರೆಯುತ್ತಾರೆ. ಶನಿವಾರವು ಹನುಮಂತನನ್ನು ಪೂಜಿಸುವ ದಿನವಾಗಿದ್ದರಿಂದ ಇಲ್ಲಿ ಪ್ರತಿ ಶನಿವಾರ ಸುಮಾರು 20,000 to 30,000 ಭಕ್ತಾದಿಗಳು ಕಾಲ್ನಡಿಗೆ ಮೂಲಕ ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆಯುತ್ತಾರೆ ವೀಕ್ಷಕರೇ. ಇಲ್ಲಿ ಹರಿಯುವ ತುಂಗಭದ್ರಾ ನದಿಯು ಉತ್ತರಕ್ಕೆ ಆನೆಗುಂದಿಯನ್ನು, ದಕ್ಷಿಣಕ್ಕೆ ಹಂಪಿಯನ್ನು ಬೇರ್ಪಡಿಸುತ್ತದೆ. ಆನೆಗುಂದಿಯಲ್ಲಿ ನೀವು ವಾಲ್ಮೀಕಿ ರಾಮಾಯಣದ ಅನೇಕ ಸಂದರ್ಭಗಳಿಗೆ ಸಾಕ್ಷಿಯಾದ ಸ್ಥಳ ಪುರಾಣಗಳನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಹಾಗೂ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರುಗಳು ಆಳಿದಂತಹ ಅನೇಕ ಸ್ಮಾರಕಗಳನ್ನು ನೀವು ನೋಡಬಹುದಾಗಿದೆ. ಇವತ್ತು ಶನಿವಾರವಾಗಿರುವುದರಿಂದ ಜನಸಂದಣಿ ತುಂಬ ಇದೆ ವೀಕ್ಷಕರೇ. ಹಾಗಾಗಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಏನಾದರೂ ತಪ್ಪುಗಳಾಗಿದ್ದಲ್ಲಿ ಕ್ಷಮಿಸಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಜಾಕಿ ಚನ್ ಅವರ 2005ರಲ್ಲಿ ತೆರೆ ಕಂಡಂತಹ ದ ಮಿತ್ ಮೂವಿ ಕೂಡ ಈ ಅಂಜನಾದ್ರಿ ಬೆಟ್ಟದ ಮೇಲೆ ಶೂಟಿಂಗ್ ಆಗಿದೆ ವೀಕ್ಷಕರೇ. ಹಾಗೆ ಒಂದು ಫ್ರೆಂಚ್ ಮೂವಿ ಕೂಡ ಶೂಟ್ ಆಗಿದೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಧಾರ್ ಕಾರ್ಡ್ ಅವೆಲ್ಲ ಹಾಕ್ರಿ. ನೀವು ಈ ಬೆಟ್ಟವನ್ನು ಹತ್ತಿದಂತೆಲ್ಲ ಕಲ್ಪವೃಕ್ಷದ ಸಾಲುಗಳು, ಮಾವಿನ ತೋಟ, ಬಾಳೆ ತೋಟ, ತುಂಗಭದ್ರಾ ನದಿ ಹಾಗೂ ಹಂಪಿಯ ಅನೇಕ ಸ್ಮಾರಕಗಳ ವಿಹಂಗಮ ನೋಟವನ್ನು ಸವಿಯಬಹುದು ವೀಕ್ಷಕರೇ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಪುಷ್ಪಕ ವಿಮಾನದಲ್ಲಿ ಹೊತ್ತೊಯ್ಯುವಾಗ ಉತ್ತರದ ಅಯೋಧ್ಯೆಯಿಂದ ಶ್ರೀರಾಮ ಲಕ್ಷ್ಮಣರು ದಕ್ಷಿಣದತ್ತ ದಂಡಯಾತ್ರೆಯನ್ನು ಕೈಗೊಂಡಾಗ ಮೊದಲು ಹನುಮಂತನನ್ನು ಭೇಟಿಯಾದ ಸ್ಥಳ, ವಾಲಿ ಸಂಹಾರ ಮಾಡಿದ ಸ್ಥಳ ಹಾಗೂ ವಾಲಿಯನ್ನು ಸಂಹಾರ ಮಾಡಲು ಯೋಜನೆಯನ್ನು ಅಂತಹ ಸ್ಥಳ, ಹೀಗೆ ಅನೇಕ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಸನ್ನಿವೇಶಗಳು ನಡೆದ ಸ್ಥಳವೇ ಈ ಅಂಜನಾದ್ರಿ ಪರ್ವತದ ಸುತ್ತಮುತ್ತಲಿನ ಪರಿಸರವಾಗಿದೆ ವೀಕ್ಷಕರೇ. ಜೈ ಶ್ರೀರಾಮ್, 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 ಶ್ರೀರಾಮ್ ಜಯ ರಾಮ್, ಜಯ ರಾಮ್, ಶ್ರೀರಾಮ್ ಜಯ ರಾಮ್, ಜಯ ರಾಮ ಕರುಣೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ಕೆಲವೊಂದು
ಕಾಣುವ ಬಂಡೆಗಳಲ್ಲಿ ನೀವು ಹನುಮಾನನ ಸ್ವರೂಪವನ್ನು ಕಾಣಬಹುದಾಗಿದೆ ವೀಕ್ಷಕರೇ. ಅವು ನೈಸರ್ಗಿಕವಾಗಿ ರಚಿತಗೊಂಡಿವೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ರಾಮ್. ಸ್ನೇಹಿತರೆ, ಈ ಸ್ಥಳವನ್ನು ಹೇಗೆ ತಲುಪಬೇಕು ಎಂಬುದರ ಬಗ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡಿ. ತುಂಬ ಕ್ರೌಡ್ ಇರೋದ್ರಿಂದ ಸ್ವಲ್ಪ ವಿಡಿಯೋಗ್ರಫಿ ಮಾಡೋದು ತುಂಬ ಕಷ್ಟ ಇದೆ ವೀಕ್ಷಕರೇ. ಕೊನೆಗೂ 575 ಮೆಟ್ಟಿಲುಗಳು ಹತ್ತಿದ ನಂತರ ನಮಗೆ ದರ್ಶನದ ಭಾಗ್ಯ ಸಿಕ್ಕೇ ಬಿಡ್ತು ವೀಕ್ಷಕರೇ. ಬನ್ನಿ, ನೀವು ನನ್ನ ಜೊತೆ ದರ್ಶನ ಮಾಡಿ ವೀಕ್ಷಕರೇ. ಸ್ನೇಹಿತರೆ, ನೀವು ಈ ಅಂಜನಾದ್ರಿ ಬೆಟ್ಟದಿಂದ ಹಂಪಿ ಹಾಗೂ ಆನೆಗುಂದಿ ಭಾಗದ ಕಂಪ್ಲೀಟ್ ಏರಿಯಲ್ ವ್ಯೂ ಅನ್ನ ನೋಡಬಹುದಾಗಿದೆ. ಅಣ್ಣ ಕಾಶಿ ಮಾಡೋನ್ ಫ್ಯಾನ್ ಆದೆ ನಾನು. ಅಣ್ಣ ಎಲ್ಲರೂ ಕಾಶಿ ಕಾಲ ಇರ್ತೀವಿ ಒಬ್ಬೊಬ್ರು.